ರಾಜ್ ಕವನ 2. ಅವನು ಅಲ್ಲಿಯೇ ನಿಂತಿದ್ದಾನೆ, ಕರಿಯ ನಾವಿಕನಂತೆ ಏಕಾಂಗಿಯಾಗಿ. ಹಳೆಯ ನೀಲ ಶರ್ಟ್ ಬೆವರಿನಿಂದ ಕಪ್ಪಾಗಿದೆ. ಅವನ ಮುಖದ ಪ್ರತಿಯೊಂದು ಸುಕ್ಕಿನೊಳಗೆ ನೋವು ತುಂಬಿದೆ. ಕಣ್ಣುಗಳನ್ನು ಮುಚ್ಚಿಕೊಂಡು ತಲೆ ತಗ್ಗಿಸಿಕೊಂಡು ನಿಂತಿರುವನು. ಹಳೆಯ ಕೊಳಕಾದ ಟೈ ವಾರೆಯಾಗಿ ನೇತಾಡುತ್ತಿದೆ. ಹಳೆಯ ಜಾಕೆಟ್ಗೆ ಅವನ ದೊಡ್ಡ ಹೊಟ್ಟೆಯನ್ನು ಹಿಡಿದುಕೊಳ್ಳಲು ಆಗುತ್ತಿಲ್ಲ. ಹರಿದು ಹೋಗಿರುವ ಬೂಟುಗಳಲ್ಲಿ ಪೇಪರ್ ಕಾಣುತ್ತಿದೆ. ವಯಸ್ಸು ಮತ್ತು ಜಜ್ಜಿದ ಜೀವನದ ಗುರುತು ಎಲ್ಲೆಲ್ಲೂ. ನೇತಾಕಿಕೊಂಡಿರುವ ಸ್ಯಾಕ್ಸೋಫೋನ್ ಹಿಡಿದ ಕೈಯಿಂದ ಅವನು ದನಿಯಾಗಿ ಹೃದಯದೊಳಗಿನ ಹಾಡನ್ನು ಊದುವನು. ಆ ಸಂಗೀತವು ಪ್ರಾರ್ಥನೆಯಂತೆ ಆತನ ಸ್ಯಾಕ್ಸೋಫೋನ್ನಿಂದ ಒಂದು ಸುವಾರ್ತೆ ಬರುತ್ತಿರುವಷ್ಟು ಇಂಪಾಗಿ ನುಡಿಸುತ್ತಿದ್ದಾನೆ. ಅವನ ಧ್ವನಿ ಕಪ್ಪು ಜೀವದ ಸತ್ಯವನ್ನು ಸಾರುತ್ತದೆ. ಆಗ ಅವನು ಹಕ್ಕಿಯಾಗಿ ಬದಲಾಗುತ್ತಾನೆ, ರೆಕ್ಕೆಗಳನ್ನು ಹರಡುತ್ತಾನೆ, ಹಾರುತ್ತಾನೆ, ಎತ್ತರಕ್ಕೆ ಎತ್ತರಕ್ಕೆ ಆಕಾಶದ ಕಡೆಗೆ ಆತನು ಹಾರಿಹೋಗುತ್ತಾನೆ. ಸಂಗೀತದ ಮುಗಿಯುವ ಮುಹೂರ್ತದಲ್ಲಿ ಆತನು ಮತ್ತೆ ಕೆಳಗಿಳಿದು ಬರುತ್ತಾನೆ, ಮತ್ತೊಮ್ಮೆ ಕಪ್ಪು ಮಾನವನಾಗಿ.